ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಸಂಘರ್ಷ ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆಯನ್ನ ಅಡ್ಡಿಪಡಿಸಿದೆ. ಇದರಿಂದಾಗಿ ಅನೇಕ ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಭಾರತವು ಈ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. ಜಾಗತಿಕ ಇಂಧನ ಪೂರೈಕೆಯ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳ ನಡುವೆ ಕೇಂದ್ರ ಸರ್ಕಾರ ಸೀಮಿತ ಅವಧಿಗೆ ಮನೆಗಳಿಗೆ ಸೀಮೆ ಎಣ್ಣೆ ಒದಗಿಸಲು ನಿರ್ಧರಿಸಿದೆ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಮತ್ತು ಜಾಗತಿಕ ಇಂಧನ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ದೇಶದ ನಾಗರಿಕರ ಅಗತ್ಯತೆಗಳನ್ನು ಪೂರೈಸಲು ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಈ ಹಿಂದೆ ಸೀಮೆ ಎಣ್ಣೆ ಮುಕ್ತ ಎಂದು ಘೋಷಿಸಲಾಗಿದ್ದ ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಗುಜರಾತ್ ಸೇರಿದ ಹಾಗೆ 21 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೀಮೆ ಎಣ್ಣೆ ವಿತರಣೆಯನ್ನ ತಾತ್ಕಾಲಿಕವಾಗಿ ಮತ್ತೆ ಆರಂಭ ಮಾಡಲಾಗಿದೆ. ಈ ತುರ್ತು ಕ್ರಮ ಮುಂದಿನ 60 ದಿನಗಳವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತೆ. ಸೀಮೆ ಎಣ್ಣೆಯನ್ನ ತ್ವರಿತವಾಗಿ ತಲುಪಿಸಲು ಆಯ್ದ ಪೆಟ್ರೋಲ್ ಬಂಕ್ಗಳಿಗೆ ಅನುಮತಿ ಕೊಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಗರಿಷ್ಠ 2 ಪೆಟ್ರೋಲ್ ಬಂಕ್ಗಳನ್ನು ಇದಕ್ಕಾಗಿ ಗುರುತಿಸಬಹುದು. ಈ ನಿಯಮ ಸಡಿಲಿಕೆಯ ಅಡಿಯಲ್ಲಿ ಇಂತಹ ಬಂಕುಗಳು 5,000 ಲೀಟರ್ಗಳವರೆಗೆ ಸೀಮೆ ಎಣ್ಣೆಯನ್ನ ಸಂಗ್ರಹಿಸಿ ವಿತರಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಎಲ್ಪಿಜಿ ಪೂರೈಕೆಯಲ್ಲಿ ಉಂಟಾಗಬಹುದಾದ ಒತ್ತಡವನ್ನ ಕಡಿಮೆ ಮಾಡುವುದು ಮತ್ತು ಬಡ ಕುಟುಂಬಗಳಿಗೆ ಅಡುಗೆ ಹಾಗೂ ಬೆಳಕಿನ ವ್ಯವಸ್ಥೆಗೆ ಪರ್ಯಾಯ ಇಂಧನ ಒದಗಿಸುವುದು ಇದರ ಮುಖ್ಯ ಗುರಿ. ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಸಂಗ್ರಹಣೆಗೆ ಪೆಟ್ರೋಲಿಯಂ ಸುರಕ್ಷತಾ ನಿಯಮಗಳಲ್ಲಿ ಸಡಿಲಿಕೆ ನೀಡಲಾಗಿದ್ದು, ಬೆಂಕಿ ಅವಘಡ ಅಥವಾ ಕಲಬೆರಕೆ ತಡೆಯಲು ಕಟ್ಟುನಿಟ್ಟಿನ ನಿಗಾ ವಹಿಸುವಂತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸೂಚನೆ ಕೊಟ್ಟಿದೆ. ಸಾಂಪ್ರದಾಯಿಕ ಪಡಿತರ ಅಂಗಡಿಗಳ ಜೊತೆಗೆ ಈ ಬಂಕ್ಗಳು ಪೂರಕವಾಗಿ ಕಾರ್ಯನಿರ್ವಹಿಸಲಿವೆ. ಮಾರ್ಚ್ 29ರಂದು ಹೊರಡಿಸಲಾದ ಈ ಆದೇಶದ ಪ್ರಕಾರ ದೇಶದ ಮನೆ ಬಳಕೆಯ ಅಡುಗೆ ಮತ್ತು ಬೆಳಕಿನ ಅಗತ್ಯತೆಗಳನ್ನು ಪೂರೈಸಲು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿಯಲ್ಲಿ ಸುಪೀರಿಯರ್ ಸೀಮೆ ಎಣ್ಣೆಯನ್ನ ವಿತರಿಸಲು ಸರ್ಕಾರ ನಿರ್ಧರಿಸಿದೆ. ಈ ಹಿಂದೆ ಸೀಮೆ ಎಣ್ಣೆ ಮುಕ್ತ ಎಂದು ಘೋಷಿಸಲಾಗಿದ್ದ 21 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ಈಗ ತಾತ್ಕಾಲಿಕವಾಗಿ ಸೀಮೆ ಎಣ್ಣೆ ಹಂಚಿಕೆ ಮಾಡಲಾಗುತ್ತೆ. ಪೆಟ್ರೋಲಿಯಂ ಕಾಯ್ದೆ 1934 ಮತ್ತು ಪೆಟ್ರೋಲಿಯಂ ನಿಯಮಗಳು 2002ರ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಇರುವ ವಿಶೇಷ ಅಧಿಕಾರ ಬಳಸಿ ಈ ತುರ್ತು ಹಂಚಿಕೆಗಾಗಿ ಕೆಲವು ನಿಯಮಗಳಿಂದ ವಿನಾಯಿತಿ ನೀಡಲಾಗಿದೆ. ಸೀಮೆ ಎಣ್ಣೆಯ ಸಾರ್ವಜನಿಕ ವಿತರಣೆಯನ್ನ ಸುಗಮಗೊಳಿಸಲು ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ ಈಗಾಗಲೇ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ತಾತ್ಕಾಲಿಕ ಅನುಮತಿಯನ್ನ ಕೊಟ್ಟಿದೆ. ವಿಶ್ವದಾದ್ಯಂತ ಉಂಟಾಗಿರುವ ಇಂಧನ ಅನಿಶ್ಚಿತತೆಯಿಂದಾಗಿ ಸಾಮಾನ್ಯ ಜನರಿಗೆ ತೊಂದರೆಯಾಗಬಾರದು ಅನ್ನೋ ಉದ್ದೇಶದಿಂದ ಈ ಕ್ರಮ. ಇದರೊಂದಿಗೆ ಪೆಟ್ರೋಲ್ ಬಂಕ್ಗಳ ಮೂಲಕ ಸೀಮೆ ಎಣ್ಣೆ ವಿತರಣೆಗೆ ಇರುವ ತಾಂತ್ರಿಕ ಅಡೆತಡೆಗಳನ್ನ ನಿವಾರಿಸಲಾಗಿದ್ದು, ಸಾರ್ವಜನಿಕರಿಗೆ ಶೀಘ್ರದಲ್ಲೇ ಪಡಿತರ ದರದಲ್ಲಿ ಸೀಮೆ ಎಣ್ಣೆ ಲಭ್ಯವಾಗಲಿದೆ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಇಂಧನ ಲಭ್ಯತೆಯ ಮೇಲೆ ಪರಿಣಾಮ ಬೀರ್ತಿರುವುದರಿಂದ ಮತ್ತು ದೇಶೀಯ ಎಲ್ಪಿಜಿ ಬಳಕೆಯ ಮೇಲೆ ಒತ್ತಡ ಹೇರುತ್ತಿರುವುದರಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಮನೆಗಳಿಗೆ ಸೀಮೆ ಎಣ್ಣೆ ಪೂರೈಕೆಯನ್ನ ಸುಗಮಗೊಳಿಸಲು ಸರ್ಕಾರ ಪೆಟ್ರೋಲಿಯಂ ಸುರಕ್ಷತೆ ಮತ್ತು ಪರವಾನಗಿ ನಿಯಮಗಳನ್ನು ತಾತ್ಕಾಲಿಕವಾಗಿ ಸಡಿಲಿಸಿದೆ. ಕೇಂದ್ರ ಸರ್ಕಾರ ಮಾರ್ಚ್ 29ರಂದು ಹೊರಡಿಸಿದ ಗೆಜೆಟ್ ಅಧಿಸೂಚನೆಯ ಪ್ರಕಾರ ಸಾರ್ವಜನಿಕರು ಇಂಧನ ಕೊರತೆಯನ್ನ ಎದುರಿಸದಂತೆ ನೋಡಿಕೊಳ್ಳಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ 21 ರಾಜ್ಯಗಳು ಮತ್ತು ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಗುಜರಾತ್ ಸೇರಿದ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ PDS ಸರ್ಕಾರಿ ಪಡಿತರ ಅಂಗಡಿಗಳ ಮೂಲಕ 60 ದಿನಗಳವರೆಗೆ ಉನ್ನತ ಸೀಮೆ ಎಣ್ಣೆ ತೈಲವನ್ನ ತಾತ್ಕಾಲಿಕವಾಗಿ ಪೂರೈಸಲು ಅನುಮತಿ ಕೊಟ್ಟಿದೆ. ಈ ತಾತ್ಕಾಲಿಕ ವ್ಯವಸ್ಥೆಯ ಅಡಿಯಲ್ಲಿ ಅಡುಗೆ ಮತ್ತು ಮೂಲಭೂತ ಬೆಳಕಿನ ಅಗತ್ಯಗಳನ್ನು ಪೂರೈಸುವುದಕ್ಕೆ 60 ದಿನಗಳವರೆಗೆ ಸೀಮೆ ಎಣ್ಣೆಯನ್ನ ವಿತರಿಸಲಾಗುತ್ತೆ. ವಿಶೇಷವಾಗಿ ದುರ್ಬಲ ವರ್ಗದ ಕುಟುಂಬಗಳು ಯಾವುದೇ ಕೊರತೆ ಅಥವಾ LPG ಮೇಲಿನ ಹೆಚ್ಚಿನ ಅವಲಂಬನೆಯಿಂದಾಗಿ ತೊಂದರೆಗಳನ್ನು ಎದುರಿಸದಂತೆ ನೋಡಿಕೊಳ್ಳುವುದು ಈ ನಿರ್ಧಾರದ ಉದ್ದೇಶ. ವಿತರಣೆಯನ್ನ ಸುಲಭವಾಗಿ ಸಾಧ್ಯವಾಗಿಸುವುದಕ್ಕೆ ಅಧಿಕಾರಿಗಳು ಆಯ್ದ ಪೆಟ್ರೋಲ್ ಪಂಪ್ಗಳ ಮೂಲಕ ಈ ಸೌಲಭ್ಯವನ್ನ ಒದಗಿಸಲು ಯೋಜಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ನಿವಾಸಿಗಳಿಗೆ ಸೀಮೆ ಎಣ್ಣೆ ಪೂರೈಸಲು 2 ಪೆಟ್ರೋಲ್ ಪಂಪ್ಗಳನ್ನು ಗೊತ್ತುಪಡಿಸಲಾಗುತ್ತದೆ.
ಪಿಡಿಎಸ್ ವ್ಯವಸ್ಥೆಯ ಅಡಿಯಲ್ಲಿ ಈ ಹಿಂದೆ ಸೀಮೆ ಎಣ್ಣೆ ಮುಕ್ತ ಎಂದು ಘೋಷಿಸಲ್ಪಟ್ಟ 21 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ಈಗ ತಾತ್ಕಾಲಿಕ ಹಂಚಿಕೆಯನ್ನ ವಿಸ್ತರಿಸಲಾಗುವುದು. ದುರುಪಯೋಗ ತಡೆಗಟ್ಟಲು ಅಡುಗೆ ಮತ್ತು ಬೆಳಕು ಮುಂತಾದ ಗೃಹ ಬಳಕೆಗೆ ಮಾತ್ರ ಸೀಮೆ ಎಣ್ಣೆಯನ್ನ ಸರಬರಾಜು ಮಾಡಲಾಗುವುದು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಬದಲಾವಣೆಗಳ ಅಡಿಯಲ್ಲಿ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳು ನಿರ್ವಹಿಸುವ ಆಯ್ದ ಪೆಟ್ರೋಲ್ ಪಂಪ್ಗಳಿಗೆ ಸೀಮೆ ಎಣ್ಣೆಯನ್ನ ಸಂಗ್ರಹಿಸಲು ಮತ್ತು ವಿತರಿಸಲು ಅನುಮತಿ ನೀಡಲಾಗಿದೆ. ಆಯ್ದ ಪೆಟ್ರೋಲ್ ಪಂಪ್ಗಳು 5,000 ಲೀಟರ್ಗಳವರೆಗೆ ಸೀಮೆ ಎಣ್ಣೆಯನ್ನ ಸಂಗ್ರಹಿಸಲು ಸಾಧ್ಯವಾಗುತ್ತೆ. ಪ್ರತಿ ಜಿಲ್ಲೆಯಲ್ಲಿ ಗರಿಷ್ಠ 2 ಪೆಟ್ರೋಲ್ ಪಂಪ್ಗಳನ್ನು ಗೊತ್ತುಪಡಿಸಲಾಗುತ್ತೆ. ಅಲ್ಲಿ ಸೀಮೆ ಎಣ್ಣೆ ಮಾರಾಟಕ್ಕೆ ಲಭ್ಯವಿರಲಿದೆ. ಸೀಮೆ ಎಣ್ಣೆಯ ಸಂಗ್ರಹ, ಸಾಗಣೆ, ವಿತರಣೆಯಲ್ಲಿ ತೊಡಗಿರುವ ಡೀಲರ್ಗಳು ಮತ್ತು ವಾಹನಗಳ ಪೆಟ್ರೋಲಿಯಂ ನಿಯಮಗಳು 2002ರ ಕೆಲವು ಪರವಾನಗಿ ನಿಬಂಧನೆಗಳಿಂದ ವಿನಾಯಿತಿ ನೀಡಲಾಗಿದೆ ಎಂದು ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ಇದು ಪೂರೈಕೆ ಸರಪಳಿಯನ್ನ ವೇಗಗೊಳಿಸಲು ಮತ್ತು ಕೊನೆಯ ಹಂತದ ವಿತರಣೆಯನ್ನ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಈ ನಿರ್ಧಾರ ಅಸ್ತಿತ್ವದಲ್ಲಿರುವ ಇಂಧನ ಚಿಲ್ಲರೆ ಜಾಲದ ಮೂಲಕ ತ್ವರಿತ ವಿವರಣೆಯನ್ನ ಖಚಿತಪಡಿಸಿಕೊಳ್ಳಲು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೂಲಕ ಸೀಮೆ ಎಣ್ಣೆ ಸರಬರಾಜನ್ನ ತಾತ್ಕಾಲಿಕವಾಗಿ ಪುನರ್ ಆರಂಭಿಸುತ್ತೆ. ಈ ಅವಧಿಯಲ್ಲಿ ಪೆಟ್ರೋಲಿಯಂ ಮತ್ತು ಸ್ಫೋಟಕ ಸುರಕ್ಷತಾ ಸಂಸ್ಥೆ ಹೊರಡಿಸಿದ ಸುರಕ್ಷಾ ಮಾರ್ಗಸೂಚಿಗಳನ್ನು ಮತ್ತು ಕಾರ್ಯಾಚರಣೆಯ ಪ್ರೋಟೋಕಾಲ್ಗಳು ಜಾರಿಯಲ್ಲಿ ಇರುತ್ತೆ. ಹಾಗಾದ್ರೆ ಭಾರತದಲ್ಲಿ ಸೀಮೆ ಎಣ್ಣೆಯನ್ನ ನಿಷೇಧಿಸಲಾಗಿದೆಯೇ? ಭಾರತದಲ್ಲಿ ಸೀಮೆ ಎಣ್ಣೆ ಮಾರಾಟವನ್ನ ದೇಶಾದ್ಯಂತ ಸಂಪೂರ್ಣವಾಗಿ ನಿಷೇಧಿಸಲಾಗಿಲ್ಲ, ಆದರೆ ಹಂತ ಹಂತವಾಗಿ ರದ್ದುಗೊಳಿಸಲಾಯಿತು ಎಂಬುದನ್ನು ಗಮನಿಸಬೇಕು. ಕೇಂದ್ರ ಸರ್ಕಾರ 2015ರಿಂದ ಉಜ್ವಲ ಯೋಜನೆ ಮತ್ತು ಸೌಭಾಗ್ಯ ಯೋಜನೆಯ ಮೂಲಕ LPG ಮತ್ತು ವಿದ್ಯುತ್ ಸಂಪರ್ಕಗಳನ್ನು ಉತ್ತೇಜಿಸಲು ಪ್ರಾರಂಭ ಮಾಡಿತು. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಸಬ್ಸಿಡಿ ಸೀಮೆ ಎಣ್ಣೆ ಮಾರಾಟವನ್ನ ಕ್ರಮೇಣ ರದ್ದುಗೊಳಿಸಿತು. ದೆಹಲಿ, ಹರಿಯಾಣ, ಚಂಡೀಗಢಗಳು 2018ರಿಂದ 2020ರ ನಡುವೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಸೀಮೆ ಎಣ್ಣೆ ಮಾರಾಟವನ್ನು ನಿಲ್ಲಿಸಿ ತಮ್ಮನ್ನ ಸೀಮೆ ಎಣ್ಣೆ ಮುಕ್ತವೆಂದು ಘೋಷಿಸಿಕೊಂಡವು. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಸಬ್ಸಿಡಿ ಸೀಮೆ ಎಣ್ಣೆ ಮಾರಾಟವನ್ನು ನಿಲ್ಲಿಸೋದ್ರ ಹಿಂದಿನ ಪ್ರಾಥಮಿಕ ಉದ್ದೇಶ ಅಂದ್ರೆ ಮಾಲಿನ್ಯವನ್ನ ಕಡಿಮೆ ಮಾಡೋದು, ಪೆಟ್ರೋಲ್ ಮತ್ತು ಡೀಸೆಲ್ ಕಲಬೆರಕೆಯನ್ನ ತಡೆಗಟ್ಟೋದು, ಸಬ್ಸಿಡಿಗಳ ಹೊರೆಯನ್ನ ಕಡಿಮೆ ಮಾಡೋದು. 2020ರ ಹೊತ್ತಿಗೆ ಹೆಚ್ಚಿನ ಪ್ರದೇಶಗಳಲ್ಲಿ ವಿತರಣಾ ಜಾಲ ವಾಸ್ತವಿಕವಾಗಿ ಕುಸಿದು ಹೋಗಿತ್ತು. LPG ಮತ್ತು ವಿದ್ಯುತ್ ಪ್ರವೇಶ ಸೀಮಿತವಾಗಿದ್ದ ರಾಜ್ಯಗಳಲ್ಲಿ ಸೀಮಿತ ಸೀಮೆ ಎಣ್ಣೆ ಸರಬರಾಜು ಮುಂದುವರಿತು. ಸಬ್ಸಿಡಿಗಳ ಅಂತ್ಯ ಮುಕ್ತ ಮಾರುಕಟ್ಟೆಯಲ್ಲಿ ಅದರ ಬೆಲೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಯಿತು. LPG ಸಂಪರ್ಕಗಳು ಮತ್ತು ಗ್ಯಾಸ್ ಸಿಲಿಂಡರ್ಗಳ ವ್ಯಾಪಕ ಲಭ್ಯತೆ ಸೀಮೆಎಣ್ಣೆ ಬಳಕೆಯಲ್ಲಿ ಇಳಿಕೆಗೆ ಕಾರಣವಾಯಿತು. ಕ್ರಮೇಣ ಸೀಮೆ ಎಣ್ಣೆ ಮಾರುಕಟ್ಟೆಯಿಂದ ಕಣ್ಮರೆಯಾಯಿತು. ಸರ್ಕಾರ ಅದನ್ನು ಸಂಪೂರ್ಣವಾಗಿ ನಿಷೇಧಿಸುವುದನ್ನು ತಡೆಯಿತು.